ನಮಸ್ಕಾರ ಸ್ನೇಹಿತರೆ, ನೀವೀಗಾಗಲೇ ಟೈಟಲಲ್ಲಿ ನೋಡಿರೋ ಹಾಗೆ ಕೇವಲ ಅರ್ಧ ಸೋರೆಕಾಯಲ್ಲಿ ಈ ಒಂದು ರೆಸಿಪಿಯನ್ನು ನಾನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ನಾನಿವಾಗ ಬರೀ ಅರ್ಧ ಸೋರೆಕಾಯಿನ ಮಾತ್ರ ಬಳಸ್ಕೊಳ್ತಾ ಇದ್ದೀನಿ. ಉಳಿದಿರೋಂಥ ಸೋರೆಕಾಯಿನ ಬೇಕಾದರೆ ಸಾಂಬಾರಿಗೆ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಬೋದು. ಅರ್ಧ ಸೋರೆಕಾಯಿನ ತೊಗೊಂಡಿರೋದನ್ನು ನೀಟಾಗಿ ಸಿಪ್ಪೆ ಎಲ್ಲ ಒರೆದು ಇಟ್ಕೊಳ್ಬೇಕಾಗತ್ತೆ. ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಸಿಪ್ಪೆ ಎಲ್ಲ ಚೆನ್ನಾಗಿ ಒರೆದಿದ ನಂತರ ಇದನ್ನು ತುರ್ಕೊಳ್ಬೇಕು. ತುಂಬ ಸಣ್ಣದಾಗಿ ತುರ್ಕೊಳ್ಳೋದು ಬೇಡ, ಹಾಗೆ ತುಂಬ ದಪ್ಪದಾಗಿ ತುರ್ಕೊಳ್ಳೋದು ಬೇಡ. ಮೀಡಿಯಮ್ ಆಗಿದ್ದರೆ ಸರಿ ಹೋಗುತ್ತೆ. ನೋಡಿಕೊಂಡು ತುರ್ಕೊಳ್ಳಿ. ಸೋರೆಕಾಯಲ್ಲಿ ಇನ್ನೊಂದು ಗುಣ ಏನಿದೆ ಅಂತಂದರೆ, ನೀವು ತುರಿತಾ ಇರಬೇಕಾದ್ರೆ ಅಥವಾ ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕಪ್ಪಗಾಗಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಬೇಗ ನೀವು ಮಾಡಿಕೊಂಡು ಆನಂತರ ನೆಕ್ಸ್ಟ್ ಪ್ರೊಸೀಜರ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಈಗ ಎಲ್ಲ ಸೋರೆಕಾಯಿನೂ ನೀಟಾಗಿ ತುರಿದಾಗಿದೆ. ಈ ತುರಿಬಿರುವಂಥ ಸೋರೆಕಾಯಿಯಿಂದ ನಾವು ಸಾಧ್ಯವಾದಷ್ಟು ನೀರನ್ನು ತೆಗಿಬೇಕಾಗತ್ತೆ. ಆ ನೀರನ್ನು ತೆಗಿಯೋದಕ್ಕೋಸ್ಕರ ನಾನು ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ತೀನಿ. ಉಪ್ಪು ಸೇರಿಸೋದ್ರಿಂದ ನೀರು ತುಂಬ ನೀಟಾಗಿ ಬಿಡುತ್ತೆ. ಆ ನೀರನ್ನು ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ಹತ್ರ ನಾನಿಲ್ಲಿ ಒಂದು 3/4 ಚಮಚದಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ಸ್ವಲ್ಪ ಹೊತ್ತಿಗೆ ತುಂಬ ನೀರು ಬಿಟ್ಬಿಡುತ್ತೆ. ಇದರಲ್ಲಿ ತುಂಬ ನೀರಿನಂಶ ಇರುತ್ತೆ, ತುಂಬಾ ಒಳ್ಳೆಯದು ಮೈಗೆ. ಈಗ ಉಪ್ಪನ್ನು ಸೋರೆಕಾಯಿ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ನೋಡ್ತಾ ಇದ್ರೇ ನಿಮ್ಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ನೀರು ಬಿಟ್ಟಿದೆ. ಈಗ ನಾನೊಂದು ಮಸ್ಲಿನ್ ಕ್ಲಾತ್ ತೊಗೊಂಡಿದ್ದೀನಿ, ಒಂದು ಬಟ್ಲಿಗೆ ಈ ಥರ ಸುತ್ಕೊಂಡಿದ್ದೀನಿ. ನೀವು ಬೇಕಾಗಿದ್ದರೆ ಕಾಟನ್ ಬಟ್ಟೆನೋ ಅಥವಾ ಯಾವುದಾದ್ರೂ ಬಿಳಿ ಬಟ್ಟೆನ ಯೂಸ್ ಮಾಡ್ಕೋಬೋದು. ಈಗ ತುರಿಬಿರುವಂಥ ಸೋರೆಕಾಯಿನ ಪೂರ್ತಿ ಈ ಬಟ್ಲಿಗೆ ಹಾಕ್ಕೊಂಡು ನಂತರ ಬಟ್ಟೆನ ಕ್ಲೋಸ್ ಮಾಡಿ ಅದರಿಂದ ಹಿಂಡ್ಕೊಂಬಿಟ್ರೆ ನೀಟಾಗಿ ನೀರೆಲ್ಲ ಬಂದುಬಿಡುತ್ತೆ. ಕೈಯಿಂದ ನೀವು ಹಿಂಡಿ ನೀರನ್ನು ತೆಗಿತೀನಿ ಅಂತ ಅನ್ನೋದಾದರೆ ತುಂಬ ಹೊತ್ತು ಹಿಡಿಯುತ್ತೆ. ಇದು ತುಂಬ ಸುಲಭ, ಈಸಿಯಾಗಿ ನೀವು ಮಾಡ್ಬೋದು. ಎಷ್ಟು ಟೈಟಾಗಿ ನೀವು ಸುತ್ತಕ್ಕಾಗುತ್ತೋ ಅಷ್ಟು ಟೈಟಾಗಿ ಸುತ್ತಿ, ಆಗ ಇದರಲ್ಲಿರೋವಂಥ ನೀರಿನಂಶ ಎಲ್ಲ ಬಂದುಬಿಡುತ್ತೆ. ನಂತರ ಈ ನೀರನ್ನು ನೀವು ಸಾಂಬಾರಿಗೋ ಅಥವಾ ಇದರಲ್ಲೇ ಮಾಡುವಂಥ ಗ್ರೇವಿಗೋ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಬೋದು. ನೀರನ್ನೇನು ಬಿಸಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದರಲ್ಲಿ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದನ್ನೆಲ್ಲ ಬಿಸಾಡೋದು ಬೇಡ. ಈಗ ಸೋರೆಕಾಯಿಂದ ನೀರನ್ನು ಸಪ್ರೇಟ್ ಮಾಡಿದ್ದಾಗಿದೆ. ನೋಡ್ತಾ ಇರ್ಬೋದಲ್ಲ, ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಡ್ರೈಯಾಗಿ ಹೇಗಾಗಿದೆ ಅಂತ ಅಂದ್ಬಿಟ್ಟು. ಸಾಧ್ಯವಾದಷ್ಟು ನೀರನ್ನು ತೆಗೆದುಬಿಟ್ರೆ ನಮಗೆ ಇದರಲ್ಲಿ ಉಂಡೆ ಮಾಡೋದು ತುಂಬ ಸಲೀಸಾಗಿ ಮಾಡ್ಬೋದು. ನಾನೀಗ ಕೋಫ್ತಾ ಕರಿನ ಮಾಡ್ಕೊಳ್ಳೋದಕ್ಕೆ ತಯಾರಿನ ಮಾಡ್ಕೊಳ್ತೀನಿ. ಹಾಗಾಗಿ ಒಂದು ಬಾಣಲಿಯಲ್ಲಿ ಎಣ್ಣೆನ ಬಿಸಿಗೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು ಬಿಟ್ಬಿಡೋಣ. ಯಾಕಂದರೆ ಇದು ತಣ್ಣಗಾಗಿದ್ದ ನಂತರ ನಾವು ರುಬ್ಕೊಳ್ಬೇಕು. ಟೈಮ್ ಸೇವ್ ಆಗೋದಕ್ಕೋಸ್ಕರ ಈ ಪ್ರೊಸೀಜರ್ನ ಫಸ್ಟ್ ಮಾಡಿ ಆನಂತರ ನಾವು ಕೋಫ್ತಾ ಉಂಡೆಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಈರುಳ್ಳಿಯನ್ನು ಮೀಡಿಯಮಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡೋಕೆ ಹಾಕಿದ್ದೀನಿ. ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸೇರಿಸ್ತಾ ಇದ್ದೀನಿ. ಒಂದು 6ರಿಂದ 7 ಎಸಲಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತನೂ ಫ್ರೆಶ್ಶಾಗಿ ಬಿಡಿಸಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಂದರೆ ಕ್ಯಾಶ್ನಟ್. ಒಂದು 8ರಿಂದ 9 ಕ್ಯಾಶ್ನಟ್ ಹಾಕ್ಕೊಳ್ಳಿ. ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ಒಮ್ಮೆ ನೀವು. ಈಗ ಇದನ್ನು ಒಂದು ಸ್ವಲ್ಪ ಸೆಕೆಂಡ್ ಹಂಗೆ ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಇದಕ್ಕೆ ಟೊಮೆಟೊನ ಸೇರಿಸ್ಕೊಳ್ಳೋಣ. ಟೊಮೆಟೊ ನಾನಿಲ್ಲಿ 2 ಪಾರಮ್ ಟೊಮೆಟೊನ ಬಳಸ್ತಾ ಇದ್ದೀನಿ. ಹುಳಿ ಟೊಮೆಟೊ ಬೇಡ ಇದಕ್ಕೆ, ಯಾಕಂದರೆ ಹುಳಿ ಅಂಶ ತುಂಬ ಇದ್ದರೆ ಚೆನ್ನಾಗಿರಲ್ಲ ಇದು. ಸೊ ಹಾಗಾಗಿ ಪಾರಮ್ ಟೊಮೆಟೊನ ಬಳಸ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಒಂದು 2ರಿಂದ 3 ನಿಮಿಷ ತೊಗೊಳುತ್ತೆ ಇದಕ್ಕೆ. ಇದು ಪೂರ್ತಿ ಫ್ರೈ ಆಗಿದ್ದಾದಮೇಲೆ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ತಣ್ಣಗಾಗಿದ್ದ ನಂತರ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬಿಡೋಣ. ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ತಣ್ಣಗಾಗೋ ಸಮಯದಲ್ಲಿ ನಾವೇನು ತುರಿದಿಟ್ಕೊಂಡಿದ್ವಲ್ಲ ಸೋರೆಕಾಯಿ, ಇದರಲ್ಲಿ ಕೋಫ್ತಾನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಹತ್ರ ಒಂದು 1/4 ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ, ನೀರಿನಂಶ ಹೆಚ್ಚಾಗಿದೆ ಅಂತಂದರೆ ಸ್ವಲ್ಪ ಜಾಸ್ತಿ ಕಡಲೆ ಹಿಟ್ಟು ಬೇಕಾಗುತ್ತೆ. ನಾನಿಲ್ಲಿ ಪೂರ್ತಿ ಡ್ರೈ ಆಗಿ ನೀರನ್ನು ತೆಗೆದಿರೋದ್ರಿಂದ ಒಂದು 1/4 ಕಪ್ಗಿಂತ ಕಮ್ಮಿ ಅಷ್ಟೇ ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು 1/4 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಮೊದಲೇ ನಾವು ಉಪ್ಪನ್ನು ಹಾಕಿದ್ರಿಂದ ಸ್ವಲ್ಪನಾದರೂ ಇದರಲ್ಲಿ ಉಪ್ಪಿರುತ್ತೆ.
ಹಾಗಾಗಿ ನೋಡಿಕೊಂಡು ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆದರೆ ಉಪ್ಪನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಉಪ್ಪು ನೀರನ್ನೇ ನಾವು ಪೂರ್ತಿ ತೆಗ್ದಿರ್ತೀವಿ. ಸ್ವಲ್ಪ ಮಟ್ಟಿಗೆ ಮಾತ್ರ ಇದರಲ್ಲಿ ಉಪ್ಪಿನಂಶ ಇರುತ್ತೆ, ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಖಾರಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿರೋಂಥ ಪೌಡರು. ಸೊ ಹಾಗಾಗಿ ನಾನು ಸ್ವಲ್ಪ 1/4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮ್ಯಾಗಿ ಮ್ಯಾಜಿಕ್ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ನನಗೆ ಈ ಒಂದು ಟೇಸ್ಟ್ ತುಂಬಾ ಹಿಡಿಸಿದೆ. ಸೊ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಗರಂ ಮಸಾಲಾನ ಸಹ ಸೇರಿಸ್ಕೊಳ್ಬೋದು. ಇದರದ್ದು ಟೇಸ್ಟ್ ತುಂಬ ಚೆನ್ನಾಗಿದೆ. ನಾನು ಈ ಗ್ರೇವಿಗೂ ಸಹ ಇದು ಮತ್ತು ಕೋಫ್ತಾ ಮಾಡೋದಕ್ಕೂ ಸಹ ಇದನ್ನೇ ಬಳಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದು ಒಂಥರ, ನೀವು ಟ್ರೈ ಮಾಡಿ ನೋಡಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆನಪಿರಲಿ, ನೀರು ಯಾವುದೇ ಕಾರಣಕ್ಕೂ ಸೇರ್ಸೋಕ್ಕೆ ಹೋಗಬೇಡಿ. ಎಷ್ಟೇ ನಾವು ನೀರು ಹಿಂಡಿದ್ರೂ ಇದರಲ್ಲಿ ನೀರನ್ನ ಬಿಡ್ತಾನೇ ಇರುತ್ತೆ. ಸ್ವಲ್ಪ ಅದರಲ್ಲಿ ತೇವಾಂಶ ಇದ್ದೇ ಇರುತ್ತೆ. ಹಾಗಾಗಿ ಅಷ್ಟರಲ್ಲಿನೇ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ತುಂಬ ಡ್ರೈ ಆಯಿತು, ಅಕಸ್ಮಾತ್ ಕಡಲೆ ಹಿಟ್ಟೇನಾದರೂ ಹೆಚ್ಚಾಯಿತು ಅಂತ ಅನ್ನೋದಾದರೆ ಮಾತ್ರ ಒಂಚೂರು ನೀರನ್ನ ಚಿಮ್ಕಿಸ್ಕೊಳ್ಳಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ನೋಡಿ. ಈಗ ಎಲ್ಲನೂ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪನೇ ಇದರಿಂದ ತೊಗೊಂಡು ಚಿಕ್ಕ ಒಂದು ನಿಂಬೆಹಣ್ಣು ಸೈಜಿನಲ್ಲಿ ಉಂಡೆನ ಕಟ್ಕೊಳ್ಬೇಕಾಗತ್ತೆ. ಇದನ್ನು ನಾವು ಡೀಪ್ ಫ್ರೈ ಮಾಡ್ತೀವಿ. ಹಾಗಾಗಿ ತುಂಬ ನೀರನ್ನು ನೀವು ಹಾಕಿಬಿಟ್ರೆ ಉಂಡೆ ಒಡೆದೋಗ್ಬಿಡುತ್ತೆ ಅಥವಾ ಪುಡಿ ಆಗೋದು ಈ ರೀತಿಯೆಲ್ಲ ಆಗೋಗುತ್ತೆ. ಸೊ ಹಾಗಾಗಿ ನೀರು ಕಮ್ಮಿ ಇಟ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳಿ. ಈ ರೀತಿ ಎಲ್ಲನೂ ಉಂಡೆ ಮಾಡಿದ ನಂತರ ಕಾರ್ನ್ಫ್ಲೋರಲ್ಲಿ ಇದನ್ನು ಹುರುಳಿಸ್ಬೇಕು. ಆಗ ಇದು ಒಳ್ಳೆ ಬೈಂಡಿಂಗ್ ಕೊಡುತ್ತೆ. ಇದನ್ನು ಸ್ಕಿಪ್ ಮಾಡಬೇಡಿ. ಇದನ್ನು ಸ್ಕಿಪ್ ಮಾಡಿದ್ರಿ ಅಂತಂದರೆ ನಾನು ಮೊದಲು ಹೇಳ್ದಂಗೆ ಎಣ್ಣೆಯಲ್ಲಿ ಇದು ಪೂರ್ತಿ ಪುಡಿ ಆಗೋಗುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಇದನ್ನು ಕೋಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು ಒಳ್ಳೆ ಬೈಂಡಿಂಗ್ ಬರೋ ರೀತಿಯಲ್ಲಿ ಕೋಟ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರ್ ಅಂತೂ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೈದಾಗಿಂತಲೂ ಕಾರ್ನ್ಫ್ಲೋರ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಈ ರೀತಿ ಎಲ್ಲ ಉಂಡೆಗಳಿಗೂ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಇಲ್ಲಿ ನಾವು ಮೊದಲೇ ಫ್ರೈ ಮಾಡಿಟ್ಟಿದ್ವಲ್ಲ ಈರುಳ್ಳಿ ಮತ್ತು ಟೊಮೆಟೊ, ಇದು ಸಹ ತಣ್ಣಗಾಗಿದೆ. ಇದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ. ಈಗ ಪೇಸ್ಟ್ ರೆಡಿಯಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇವಾಗ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದಂಥ ಉಂಡೆಗಳನ್ನೆಲ್ಲ ಡೀಪ್ ಫ್ರೈ ಮಾಡಿ ರೆಡಿ ಇಟ್ಕೊಂಬಿಡೋಣ. ನಾನಿಲ್ಲಿ ಬಾಣಲೆಯಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆಗೆ ಒಂದೊಂದೇ ಉಂಡೆನ ಹಾಕ್ಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ನೊರೆ ಎಲ್ಲನೂ ಕಮ್ಮಿ ಆಗಿದೆ ಮತ್ತು ಗೋಲ್ಡನ್ ಬ್ರೌನಾಗಿ ಚೆನ್ನಾಗಿದ್ದು ಫ್ರೈ ಆಗಿದೆ. ಈ ರೀತಿಯಲ್ಲಿ ಹದವಾಗಿ ಉರಿಯನ್ನು ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಒಳಗಡೆ ಎಲ್ಲ ಇರುವಂಥ ಕಡಲೆ ಹಿಟ್ಟು ಹಾಗಾಗಿ ಹಸಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಉರಿನ ಕಮ್ಮಿ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ನಾನು ಫ್ರೈ ಮಾಡಿದ ನಂತರ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ತೀನಿ. ಗ್ರೇವಿಗೆ ಸ್ವಲ್ಪ ಸೋಂಪು ಕಾಳನ್ನು ಹಾಕ್ಕೊಳ್ಳಿ. 1/4 ಚಮಚದಷ್ಟು ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ಮತ್ತು ಹಾಗೆ 1/4 ಚಮಚದಷ್ಟು ಜೀರಿಗೆನೂ ಸಹ ಸೇರಿಸ್ಕೊಳ್ತೀನಿ. ಇದೂ ಅಷ್ಟೇ ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ಎಣ್ಣೆಗೆ ಹಾಕಿಬಿಟ್ಟು ಇದನ್ನು ಉರಿಯೋದ್ರಿಂದ ಆ ಪರಿಮಳ ಬಿಡುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ 1-2 ಪಲಾವಿನ ಎಲೆ, ಇದೆಲ್ಲನೂ ತುಂಬಾ ಒಳ್ಳೆ ಅರೋಮಾನ ಕೊಡುತ್ತೆ. ಸೊ ಸ್ಕಿಪ್ ಮಾಡಬೇಡಿ ಇದನ್ನು. ಮತ್ತು ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲನ್ನು ಹಾಕ್ಕೊಳ್ಳೋಣ. ಟೊಮೆಟೊ ಮತ್ತು ಈರುಳ್ಳಿ ಪೇಸ್ಟ್ ಏನು ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನು ಸಹ ಸೇರಿಸ್ಕೊಂಡ್ಬಿಡೋಣ. ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಕುದಿಸ್ಕೊಳ್ಬೇಕು. ಹಾಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಇದಕ್ಕೆ ಬಳಸ್ಕೊಳ್ತೀನಿ. ಈಗ ಇದು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ಇದಕ್ಕೆ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಸ್ವಲ್ಪ ಡ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಮಸಾಲೆನ ಸೇರಿಸ್ಕೊಳ್ತೀನಿ. ಅಂದರೆ ಅರಿಶಿನದ ಪುಡಿ 1/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು ಸಾಕಾಗುತ್ತೆ. ಮತ್ತು 1 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಈ ಗ್ರೇವಿಗೆ ಆಗುವಷ್ಟು ಬೇಕಾಗಷ್ಟು ಮಾತ್ರ ಹಾಕ್ಕೊಳ್ಳಿ. ಯಾಕಂದರೆ ಕೋಫ್ತಾನಲ್ಲಿ ಆಲ್ರೆಡಿ ಹಾಕಿರ್ತೀವಿ. ಹಾಗಾಗಿ ಈ ಗ್ರೇವಿಗೆ ಬೇಕಾಗುವಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಡೋಣ. ನೀರು ಹದ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಗ್ರೇವಿಗೆ ಬೇಕು ಅಂತ ಅನ್ಸಿದ್ರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಚೆನ್ನಾಗಿ ಕುದ್ದಷ್ಟು ಇದು
ತುಂಬ ಒಳ್ಳೆ ಟೇಸ್ಟನ್ನು ಬಿಡುತ್ತೆ. ಮಸಾಲ ಎಲ್ಲ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಆಗಿ ಹೊಂದಿಕೊಳ್ಬೇಕು. ಕೊನೆಯಲ್ಲಿ ಇನ್ನೇನು ಗ್ರೇವಿ ರೆಡಿ ಆಗ್ತಾ ಇದೆ ಅಂತ ಅನ್ನೋವಾಗ ಕಸೂರಿ ಮೇಥಿಯನ್ನು ಕೈಯಲ್ಲಿ ಉಜ್ಜಿಬಿಟ್ಟು ನೀವು ಹಾಕ್ಕೊಳ್ಳಿ. ಆವಾಗ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ, ಘಮನೂ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಗೆಯೇ ನಾನು ಏನು ಕೋಫ್ತಾಗೆ ಮ್ಯಾಗಿ ಮಸಾಲ ಹಾಕಿದ್ನಲ್ಲ, ಅದೇ ಮ್ಯಾಗಿ ಮಸಾಲ ಪೌಡರನ್ನು ಇದಕ್ಕೂ ಹಾಕ್ಕೊಳ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಮೊದಲೇ ಹೇಳ್ದಂಗೆ ನೀವು ಗರಂ ಮಸಾಲ ಪೌಡರನ್ನು ನೀವು ಬಳಸ್ಬೋದು. ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇತ್ತು ಅಂತಂದರೆ ಅಥವಾ ನಿಮ್ಗೆ ಏನಾನ ಸಿಕ್ತು, ಇದು ಅಂಗಡಿಯಲ್ಲಿ ಸಿಕ್ತು ಅಂತ ಅನ್ನೋದಾದರೆ ಯೂಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಇದು. ಈಗ ಪೌಡರೆಲ್ಲ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಲ್ಲಿ ಡ್ರೈ ಆಗಿ ಉಂಡೆ ಆಗಿ ಉಳಿದ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ ಅಂತಂದರೆ ಬಾಯಿಗೆ ಅದೇ ರೀತಿಯಲ್ಲೇ ಉಂಡೆ ಸಿಕ್ಬಿಡುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ರೆಡಿ ಆಗಿದ ನಂತರ ನಾವು ಇದಕ್ಕೇ ಕೋಫ್ತಾ ಉಂಡೆಗಳನ್ನೇನು ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಒಂದು ಕುದಿನ ಬರೆಸ್ಬೋದು, ಅಥವಾ ಸರ್ವಿಂಗ್ ಬೌಲ್ಗೆ ಈ ಗ್ರೇವಿನ ಹಾಕ್ಕೊಂಡು ಮೇಲೆ ನೀವು ಉಂಡೆನ ಹಾಕ್ಕೊಳ್ಬೋದು. ಇವತ್ತು ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ಅದ್ರ ಒಳಗಡೆ ಕೋಫ್ತಾ ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಮೇಲೆ ಗ್ರೇವಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಮೇಲೆ ಒಂದು ಸ್ವಲ್ಪ ಗಾರ್ನಿಷಿಂಗ್ಗೆ ಅಂತ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ. ಹಾಗೆ ಫ್ರೆಶ್ ಕ್ರೀಮ್ ಏನಾದರೂ ಇತ್ತು ಅಂತಂದರೆ ಅದನ್ನು ಸಹ ನೀವು ಸ್ವಲ್ಪ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಅಷ್ಟೇ, ತಿನ್ನೋದಕ್ಕೂ ಅಷ್ಟೇ. ನಾನಾದರೆ ಇವತ್ತು ಫ್ರೆಶ್ ಕ್ರೀಮ್ನ ಹಾಕ್ತಾಯಿಲ್ಲ. ಇವಾಗ ರುಚಿಯಾದಂಥ ಕೋಫ್ತಾ ಕರಿ ರೆಡಿ ಇದೆ. ಒಮ್ಮೆ ನೀವು ಟ್ರೈ ಮಾಡಿ. ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.